ನೋಡಿ, ಜೈಲಿಗೆ ಹೋದ್ರೂ ನಾನು ರಾಜೀನಾಮೆ ಕೊಡಲ್ಲ. ಈ ಮಾಡೆಲ್ ಕಾಂಗ್ರೆಸ್ ಅಲ್ಲಿ ಸಾಧ್ಯನಾ? ನೋಡಿ, ಇದೊಂದು ರೀತಿ ಕೇಜ್ರಿವಾಲ್ ಮಾಡೆಲ್ ಅಂತ ನಾವು ಕರೀಬಹುದು. ಯಾಕಂದ್ರೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಫಾರ್ ದಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಜೈಲಿಗೆ ಒಬ್ಬ ಮುಖ್ಯಮಂತ್ರಿ ಹೋದ್ರೂ ಕೂಡ ರಾಜೀನಾಮೆನ ಕೊಡ್ಲಿಲ್ಲ. ಅವರು ಜೈಲಿಂದ ಮೊನ್ನೆ ಹೊರಗೆ ಬರೋವರೆಗೂ ರಾಜೀನಾಮೆ ಕೊಡಲೇ ಇಲ್ಲ. ಜೈಲಲ್ಲಿ ಇದ್ದಷ್ಟು ದಿನವೂ ಮುಖ್ಯಮಂತ್ರಿಯಾಗಿಯೇ ಇದ್ರು. ಅವರು ಯಾವುದೇ ಸರ್ಕಾರಿ ಆದೇಶಗಳಿಗೆ ಸಹಿ ಮಾಡುವಂತ ಅಧಿಕಾರವನ್ನು ಹೊಂದಿರಲಿಲ್ಲ. ಆದ್ರೂ ಮುಖ್ಯಮಂತ್ರಿ ಪಟ್ಟವನ್ನು ಅವ್ರು ಬಿಡ್ಲಿಲ್ಲ. ಆ ರೀತಿ ಕಾಂಗ್ರೆಸ್ ಅಲ್ಲಿ ಮಾಡಕ್ ಸಾಧ್ಯನಾ? ಸಿದ್ದರಾಮಯ್ಯವರೀಗ ದಿನ ಬೆಳಗ್ಗೆ ಇದ್ರೆ ಹೇಳ್ತಿದ್ದಾರೆ, ನಾನು ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾಯ್ತು, ಅದನ್ನ ಹೈಕೋರ್ಟ್ ಎತ್ತಿ ಹಿಡಿದಿದ್ದಾಯ್ತು. ಈಗ ತನಿಖೆ ನಡಿಬೇಕು ಅಂತ ಹೈಕೋರ್ಟ್ ಹೇಳ್ತಲ್ಲ, ಸೊ ತನಿಖೆ ಕೂಡ ಆರಂಭ ಆಯ್ತು, FIR ಆಯ್ತು. ಇಷ್ಟೆಲ್ಲ ಆದ ನಂತರ ಇಡಿ ಎಂಟರ್ ಆಯ್ತು, ಇಡಿ ಕೂಡ FIR ಮಾಡಿದೆ. ಹೀಗಿದ್ದು ಈಗ ಸಿದ್ದರಾಮಯ್ಯನವರು ನಾನು ರಾಜೀನಾಮೆ ಕೊಡಲ್ಲ ಅಂತ ನಿಂತಿದ್ದಾರೆ. ಒಂದು ವೇಳೆ ಮುಂದೇನಾದ್ರೂ ಅರೆಸ್ಟ್ ಆದರೆ, ಜೈಲಿಗೆ ಹೋಗುವ ಸಂದರ್ಭ ಬಂದರೆ, ಆಗ್ಲೂ ಸಿದ್ದರಾಮಯ್ಯನವರು ಇಲ್ಲ ನಾ ರಾಜೀನಾಮೆ ಕೊಡಲ್ಲ ಅಂತ ಹೇಳಕ್ ಬರುತ್ತಾ? ಕಾಂಗ್ರೆಸ್ ಅಲ್ಲಿ ಸಾಧ್ಯನಾ? ಕಾಂಗ್ರೆಸ್ ಹೈಕಮಾಂಡ್ ಏನು ಆಲೋಚನೆ ಮಾಡ್ತಾ ಇದೆ? ಸಿದ್ದರಾಮಯ್ಯನವ್ರ ತಲೆಯಲ್ಲಿ ಏನಿದೆ? ಸಿದ್ದರಾಮಯ್ಯನವರ ವಿರೋಧಿಗಳು ಯಾರ್ಯಾರು ಕಾಂಗ್ರೆಸ್ ಒಳಗೆ ಇದಾರಲ್ಲ, ಯಾರ್ಯಾರು ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿದಾರಲ್ಲ, ಅವ್ರ ಯೋಚನೆ ಏನಿದೆ? ಎಸ್, ಈ ಎಲ್ಲ ವಿವರಗಳನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಈಗ ಎಲ್ಲರನ್ನ ಕಾಡ್ತಾ ಇರುವಂತ ಪ್ರಶ್ನೆ, ಸಿದ್ದರಾಮಯ್ಯನವರು ಎಲ್ಲಿವರೆಗೂ ರಾಜೀನಾಮೆ ಕೊಡದೆ ಹೀಗೆ ಮುಂದುವರಿಬಹುದು? ಕಾಂಗ್ರೆಸ್ ಅಲ್ಲಿ ಕೇಜ್ರಿವಾಲ್ ಮಾಡೆಲ್ ಸಾಧ್ಯನಾ ಅಂತ ಹೇಳಿ. ಕೇಜ್ರಿವಾಲ್ಗೆ 9 ಸಮನ್ಸ್ ಇಶ್ಯೂ ಮಾಡಿತ್ತು ಇಡಿ. ಪ್ರತಿ ಸಮನ್ಸ್ ಇಶ್ಯೂ ಆದಾಗ್ಲೂ ಅರವಿಂದ್ ಕೇಜ್ರಿವಾಲ್ ಇದು ರಾಜಕೀಯ ಪ್ರೇರಿತ, ಇದಕ್ಕೆ ನಾನು ಉತ್ತರ ಕೊಡಲ್ಲ, ಇದನ್ನ ನಾನು ಕೇರ್ ಮಾಡಲ್ಲ ಅಂತ ಹೇಳಿ ಒಂದು ವಿಡಿಯೋ ಬಿಡ್ತಾ ಇದ್ರು. 9 ಸಮನ್ಸ್ಗೂ ಹಂಗೆ ಮಾಡಿದ್ರು. ಕಡೆಗೆ ಇಡಿ ಅವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಇದು ದೆಹಲಿಯಲ್ಲಿ ನಡೆದಿದ್ದು. ಆದರೆ ಆ ಪ್ರಕರಣ ಯಾವುದು? ಅದು ಲಿಕ್ಕರ್ ಗೇಟ್, ಸಾರಾಯಿ ಹಗರಣ ದೆಹಲಿಯಲ್ಲಿ ನಡೆದದ್ದು. ಅದು ಸಂಪೂರ್ಣವಾಗಿ ವಿಭಿನ್ನವಾದಂಥ ಪ್ರಕರಣ. ಅಲ್ಲಿ ಹವಾಲಾ ಟ್ರಾನ್ಸಾಕ್ಷನ್ ಇತ್ತು ಅಂತ ಇತ್ತು, ಹಣಕಾಸಿನ ವಹಿವಾಟು, ವ್ಯವಹಾರ, ಅಕ್ರಮ ಬಹಳಷ್ಟಿತ್ತು ಆಪಾದನೆಗಳು ಬಿಡಿ. ಮತ್ತೆ ಯಾವ ರೀತಿಯಲ್ಲಿ ಒಂದು ಸಾರಾಯಿ ನೀತಿಯನ್ನ ರೂಪಿಸಿದ್ರು ಅಂದ್ರೆ, ಅಬಕಾರಿ ನೀತಿ, ಯಾರಿಗಾದ್ರೂ ಕೂಡ ಮೇಲ್ನೋಟಕ್ಕೆ ಗೊತ್ತಾಗಬೇಕು ಇಲ್ಲೇನೋ ದಾಲ್ ಮೇ ಕುಚ್ ಕಾಲಾ ಹೇ ಅಂತೇಳಿ, ಆ ರೀತಿ ರೂಪಿಸಿದ್ರಲ್ಲಿ. ಅದ್ರ ಬಗ್ಗೆ ನಾನೊಂದು ಡೀಟೇಲ್ನ ಸ್ಟೋರಿನೇ ಮಾಡಿದ್ದೀನಿ, ಅದಿದೆ, ನೀವು ಬೇಕಾದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ, ಅದು ಸಪ್ರೇಟ್ ಸ್ಟೋರಿ. ಆದರೆ ಸಿದ್ದರಾಮಯ್ಯನವ್ರದ್ದು ಇದು ಈಗ ಭೂ ಹಗರಣ ಅನ್ನುವಂಥ ಹಣೆಪಟ್ಟಿಯನ್ನು ಹೊಂದಿದೆ. ಸಿದ್ದರಾಮಯ್ಯನವರೇ ಹೇಳ್ತಿರೋ ಪ್ರಕಾರ ಇದರಲ್ಲಿ ಯಾವುದೇ ಹವಾಲಾ ಟ್ರಾನ್ಸಾಕ್ಷನ್, ಮನಿ ಲಾಂಡ್ರಿಂಗ್ ಆಗಿಲ್ಲ. ನಮ್ದು 3.16 ಎಕರೆ ಜಮೀನನ್ನ ಮೂಡ ಹೇಳದೆ ಸ್ವಾಧೀನಕ್ಕೆ ತೆಗೆದುಕೊಂಡಿತ್ತು, ಅಲ್ಲಿ ಲೇಔಟ್ ನಿರ್ಮಾಣ ಮಾಡಿತ್ತು. ಅದಕ್ಕೆ ಬದಲಾಗಿ ಪರಿಹಾರವಾಗಿ ನಮಗೆ, ನನ್ನ ಪತ್ನಿಗೆ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು 14 ಸೈಟನ್ನ ಕೊಟ್ಟಿದ್ರು ಅಂತ. ಈಗ 14 ಸೈಟನ್ನ ವಾಪಸ್ ಕೊಟ್ಟಿದ್ದು ಆಯ್ತು ಅಂತ ಹೇಳ್ತಿದ್ದಾರೆ. ಹೀಗಿರುವಾಗ ಇಡಿ ಸಮನ್ ಮಾಡ್ಬೋದಾ? ಸಮನ್ ಮಾಡೋದಷ್ಟೇ ಅಲ್ಲ, ಸಮನ್ ಮೇಲೆ ಸಮನ್ನ ಕಳಿಸಿ ಕೊನೆಗೆ ಅರೆಸ್ಟ್ ಮಾಡ್ಬೋದಾ? ಈ ಪ್ರಶ್ನೆ ಎದುರುಗಡೆ ಇದೆ. ಮೇಲ್ನೋಟಕ್ಕೆ ಗೋಚರಿಸುವ ಹಾಗೆ ಈ 14 ಸೈಟಿನ ಕೇಸಲ್ಲಿ ಅವರು ಸಮನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇಡಿ ಯಾರನ್ನೇ ಸಮನ್ ಮಾಡಬೇಕಿದ್ರೆ, ಯಾರನ್ನೇ ತನಿಖೆಗೆ ಒಳಪಡಿಸ್ಬೇಕಿದ್ರೆ ಸುಮ್ಮನೆ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಲೋಕಾಯುಕ್ತದಲ್ಲಿ ಈಗಾಗಲೇ ಕೇಸ್ ರಿಜಿಸ್ಟರ್ ಆಗಿದೆ, FIR ಆಗಿದೆ. ಅದರಲ್ಲಿ ಯಾವ್ಯಾವ ಸೆಕ್ಷನ್ಗಳಿರುತ್ತಲ್ಲ, ಆ ಸೆಕ್ಷನ್ಗಳ ಪೈಕಿ ಇಡಿ ಅಂಡರ್ ಬರುವಂತಹ ಸೆಕ್ಷನ್ ಯಾವ್ದಾದ್ರು ಇದ್ರೆ ಮಾತ್ರ ಅವ್ರು ಎಂಟ್ರಿ ಕೊಡಬಹುದು. 14 ಸೈಟಿನ ಕೇಸು ಎಲ್ಲೂ ಕೂಡ ಎಸ್ ಮೇಲ್ನೋಟಕ್ಕೆ ಕಾಣುವ ಹಾಗೆ ಅಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಬರೀ 14 ಸೈಟಿಗೆ ಉಳಿದಿಲ್ಲ ಮೂಢಾಕ್ರಮ, ಒಟ್ಟಾರೆಯಾಗಿ ಮೂಢಾಕ್ರಮದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಈಗ ಮೂಡಾದ ಹಣವನ್ನ, ಮೂಡಾ ಫಂಡ್ ಏನಿರುತ್ತೆ ಅಲ್ಲಿ, ಫಂಡ್ 1 ಫಂಡ್ 2 ಅಂತ ಇರುತ್ತೆ, ಆ ಹಣವನ್ನ ಸುಮಾರು 370 ಕೋಟಿಗೂ ಹೆಚ್ಚು ಹಣವನ್ನ ಡೈವರ್ಟ್ ಮಾಡಿದ್ರು ಅನ್ನುವಂಥ ಆಪಾದನೆ ಇದೆ. ಸೊ ಅದು ಈಗ ಇಡಿ ಎಂಟರ್ ಆಗ್ಲಿಕ್ಕೆ ದಾರಿಯನ್ನ ಒದಗಿಸ್ತಾ ಇದೆ ಅನ್ನುವಂಥದ್ದು. ಅದಕ್ಕೆ ಸಿದ್ದರಾಮಯ್ಯನವರು, ಬೈರತಿ ಸುರೇಶ್ ಇವರೆಲ್ಲ ಕೊಡ್ತಾ ಇರುವಂತ ಪ್ರತಿಕ್ರಿಯೆ ಏನಪ್ಪಾ ಅಂದ್ರೆ, ಅದಾಗಿದ್ದು ಬಸವರಾಜ ಬೊಮ್ಮಾಯಿಯವ್ರ ಕಾಲದಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಯಾವಾಗಾಗಿದೆ, ಹೆಂಗಾಗಿದೆ, ಯಾರು ಮಾಡಿದ್ರು, ಅದು ವರ್ಣಾ ಕ್ಷೇತ್ರಕ್ಕೆ 40 ಕೋಟಿ ರೂಪಾಯಿ ಹೇಗೆ ಹೋಯ್ತು,
ಶ್ರೀರಂಗಪಟ್ಟಣಕ್ಕೆ 15 ಕೋಟಿ ರೂಪಾಯಿನ ಹ್ಯಾಕ್ ಡೈವರ್ಟ್ ಮಾಡಿದ್ರು. ಇವೆಲ್ಲವೂ ಕೂಡ ತನಿಖೆ ನಂತರ ಬಯಲಾಗಬೇಕು ಅಂತ ಆಗುತ್ತೆ. ಅದನ್ನ ತನಿಖೆ ಮಾಡಕ್ ನಾವು ಬಂದಿದ್ದೀವಿ ಅಂತಲೇ ಇಡಿ ಬರಬಹುದು. ಆ ಸಾಧ್ಯತೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಹಾಗೊಂದು ವೇಳೆ ಇಡಿ ಎಂಟ್ರಿ ಕೊಟ್ರೆ, ಇಡಿ ರೈಡ್ ಮಾಡಿದ್ರೆ, ಇಡಿ ಸಮನ್ ಮಾಡಿದ್ರೆ, ಇಡಿ ಅರೆಸ್ಟ್ ಮಾಡುವಂತ ಸಂದರ್ಭ ಬಂದ್ರೆ, ಜೈಲಿಗೆ ಹೋಗುವಂತಹ ಸಂದರ್ಭ ಏನಾದ್ರೂ ಬಂದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಇವತ್ತು ಯಾವ ಹಂತಕ್ಕೆ ಬಂದು ನಿಂತಿದೆ ಅಂದ್ರೆ ಮೂಢಾಕ್ರಮ, ಯಾವುದು ಕೂಡ ಹಿಂಗೆ ಆಗುತ್ತೆ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎನಿಥಿಂಗ್ ಮೇ ಹ್ಯಾಪನ್, ಏನು ಬೇಕಾದ್ರೂ ಆಗ್ಬೋದು ಅಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದು ಎಲ್ಲ ಎಲ್ಲೆಗಳನ್ನ ಮೀರಿ ಹೋಗ್ಬಿಟ್ಟಿದೆ ಈಗ. ಹೀಗಾಗಿ ಅಂತಹ ಸಂದರ್ಭ ಬಂದ್ರೆ ಆಗ್ಲೂ ಸಿದ್ದರಾಮಯ್ಯನವರು ಕೇಜ್ರಿವಾಲ್ ಮಾಡೆಲ್, ಇಲ್ಲ ನಾನು ರಾಜೀನಾಮೆ ಕೊಡಲ್ಲ ಅಂತ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವಾ? ಆಗ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡುತ್ತೆ? ಈ ಮೂಲ ಕಾಂಗ್ರೆಸ್ಸಿಗರೆಲ್ಲ ಕೆಲವರೀಗ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಕೊಂಡು ಕೂತಿದಾರಲ್ಲ, ಅವ್ರೇನ್ ಮಾಡ್ತಾರೆ ನೋಡಿ. ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡುತ್ತಂದ್ರೆ, ಈಗ ಸಿದ್ದರಾಮಯ್ಯನವರಿಗೆ ಅವರು ಈಗ ಕೊಟ್ಟಿರುವಂತ ಭರವಸೆ ಏನು ಅಂದ್ರೆ, ಪಕ್ಷ ನಿಮ್ ಜೊತೆ ಇದೆ, ನೀವು ತಪ್ಪಿತಸ್ಥ ಅಂತ ಹೇಳಿ ಆಗುವವರೆಗೂ ನಾವು ನಿಮ್ಮ ರಾಜೀನಾಮೆ ಕೇಳೋದಿಲ್ಲ, ಆದರೆ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗದ ಹಾಗೆ ನೀವು ಕೂಡ ಕ್ರಮ ವಹಿಸಿ ಅಂತ ಅವ್ರು ಹೇಳಿದ್ದಾರೆ. ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅದೇ ಕಾನ್ಫಿಡೆನ್ಸ್ ಮೇಲೆ ನಾನು ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ಪಕ್ಷದ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಈ ಭರವಸೆ ಕೊಟ್ಟಿರೋದ್ರಿಂದ ಮೂಲ ಕಾಂಗ್ರೆಸ್ಸಿಗರೆಲ್ಲ ಯಾರ್ಯಾರು ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ, ಅದು DK ಶಿವಕುಮಾರ್ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಪರಮೇಶ್ವರ್ ಅವರಾಗಿರ್ಬೋದು, ಏನ್ ದೊಡ್ಡ ಕ್ಯೂ ಇದೆಯಲ್ಲ, ಅವರೆಲ್ಲರೂ ಸುಮ್ಮನಿರೋದು ಯಾಕಪ್ಪ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಜೊತೆ ಇದೆ ಅನ್ನೋ ಕಾರಣಕ್ಕಾಗಿ ಅವ್ರು ಸುಮ್ಮನಿದ್ದಾರೆ. ಆದ್ರೆ ಈಗ ಏನಾಗುತ್ತೆ ನೋಡಿ, ಮಹಾರಾಷ್ಟ್ರ ಎಲೆಕ್ಷನ್ ಬರುವಂಥದ್ದಿದೆ. ಆ ಮಹಾರಾಷ್ಟ್ರ ಚುನಾವಣೆಯ ಸಂದರ್ಭದಲ್ಲಿ ಈ ಕೇಸ್ ಏನಾದರೂ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡ್ತಾ ಇದೆ ಅನ್ನುವಂಥ ಸಂದೇಶ ಹೋದರೆ, ಮಹಾರಾಷ್ಟ್ರದ ಚುನಾವಣೆಯ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನುವಂಥದ್ದಾದ್ರೆ, ಆಗ ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ? ಆಗ ಏನಾದರೂ ನೋಡಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ, ಮಹಾರಾಷ್ಟ್ರ ಚುನಾವಣೆಯ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ, ನೀವು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ರೆ ಆಗ ಬರುತ್ತೆ ಪ್ರಶ್ನೆ, ಕೇಜ್ರಿವಾಲ್ ಮಾಡಲ್ ಸಾಧ್ಯನಾ ಅಂತ ಹೇಳಿ. ಆಗ ನಿಜವಾಗಿಯೂ ಡಿಸೈಡ್ ಆಗೋದು ಯಾವಾಗಪ್ಪ ಅಂದ್ರೆ ಆಗ ಅದೇ ಟೈಮಿಗೆ ಹೆಚ್ಚು ಕಡಿಮೆ ಏನಾದ್ರು ಇಲ್ಲಿ ಚಾರ್ಜ್ ಶೀಟ್ ಏನಾದ್ರು ಹೊರಗೆ ಬಂದ್ರೆ, ಚಾರ್ಜ್ ಶೀಟ್ ಏನಾದ್ರು ಫೈಲ್ ಮಾಡಿದ್ರೆ, ಆ ಚಾರ್ಜ್ ಶೀಟ್ ಅಲ್ಲಿ ಏನಾದ್ರು ಸಿದ್ದರಾಮಯ್ಯನವರ ಪಾತ್ರದ ಬಗ್ಗೆ ಉಲ್ಲೇಖ ಆದ್ರೆ, ಅಥವಾ ಇಡಿ ಏನಾದ್ರು ಸಮನ್ ಮಾಡುವಂತ ಕೆಲಸವನ್ನು ಮಾಡಿದ್ರೆ, ಆಗ ಪ್ರಶ್ನೆ ಬರುತ್ತೆ ಏನ್ ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತ ಹೇಳಿ. ರಾಹುಲ್ ಗಾಂಧಿ ಅವರು ಹೇಗೆ ಹೇಳ್ತಿದಾರೋ ಹಾಗಿದ್ದಾರೆ ಸಿದ್ದರಾಮಯ್ಯನವರು, ಹಾಗೂ ರಾಹುಲ್ ಗಾಂಧಿ ನಡುವೆ ಆ ಬಾಂಡ್ ಇದೆ. ರಾಹುಲ್ ಗಾಂಧಿ ಹೇಳೋವರೆಗೂ ಸಿದ್ದರಾಮಯ್ಯನವರು ಹಿಂಗೆ ಇರ್ತಾರೆ. ಒಂದ್ ವೇಳೆ ಸ್ವತಃ ರಾಹುಲ್ ಗಾಂಧಿ ಏನಾದ್ರೂ ಸಿದ್ದರಾಮಯ್ಯನವರಿಗೆ ಇಲ್ಲ ನೀವು ರಾಜೀನಾಮೆ ಕೊಡಬೇಕಾಗುತ್ತೆ, ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅಂದ್ರೆ, ಆಗ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ? ಆಗ ಏನ್ ಕಂಡೀಷನ್ ಹಾಕ್ತಾರೆ? ರಾಜೀನಾಮೆ ಕೊಡ್ತಾರಾ ಇಲ್ವಾ? ಆಗ ಏನಾದ್ರು ಟೈಮ್ ಬೈ ಮಾಡುವಂತ ಪ್ರಯತ್ನ ಮಾಡ್ತಾರಾ? ಅಥವಾ ಇಲ್ಲ ಆಯ್ತು ಓಕೆ ನೀವು ಹೇಳದ್ ಕೇಳ್ತೀನಿ, ನಾ ಹೇಳಿದ್ರೆ ಮುಖ್ಯಮಂತ್ರಿ ಆಗ್ಬೇಕು ಅಂತಾರ? ಆಗ ಒಂದು ಸಂಧಾನ ಸೂತ್ರ ರೆಡಿ ಆಗುತ್ತೆ, ಕೆಲವು ಷರತ್ತುಗಳು ಅದಕ್ಕೆ ಅನ್ವಯಿಸುತ್ತೆ, ಅದನ್ನು ಆಧರಿಸಿ ಒಂದು ತೀರ್ಮಾನ ಆಗುತ್ತೆ. ಅಂತ ಸಂದರ್ಭ ಬಂದ್ರೆ, ಯಾಕಂದ್ರೆ ರಾಹುಲ್ ಗಾಂಧಿ ಹೇಳಿದ ನಂತರವೂ ಸಿದ್ದರಾಮಯ್ಯನವರು ಬಂಡು ಬಿದ್ದರೆ ಬಹುಶಃ ರಾಜಕೀಯದ ದೃಷ್ಟಿಯಿಂದಲೇ ಅವರಿಗೆ ಅದು ಮೈನಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರೇನಾದ್ರೂ ತೀರ್ಮಾನ ತೆಗೆದುಕೊಳ್ಬಹುದು. ಅಲ್ಲಿಯವರೆಗೂ ಅವರಂತೂ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಪಟ್ಟವನ್ನು ಬಿಡಲ್ಲ. ಆ ಹಂತದಲ್ಲಿ ನೋಡ್ತಾರೆ ಅವರು, ಯಾವ ಹಂತದಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ ಆಗ ತಾನೇನ್ ಮಾಡಬೇಕು, ಆ ಸಂದರ್ಭಕ್ಕೆ ಅನುಗುಣವಾಗಿ ಅವರು ತೀರ್ಮಾನವನ್ನು ಮಾಡ್ತಾರೆ. ಮತ್ತೆ ರಾಜಕೀಯ ದೃಷ್ಟಿಯಿಂದ ನೋಡ್ತಾರೆ, ಮಗನ ರಾಜಕೀಯ ಭವಿಷ್ಯವನ್ನು ಆಲೋಚನೆ ಮಾಡ್ತಾರೆ, ಅದನ್ನು ಆಧರಿಸಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅದು ಏನೇ ತೀರ್ಮಾನ ಆದರೂ ಪೊಲಿಟಿಕಲ್ ಪವರ್ ನನ್ನ ಕೈಯಲ್ಲಿ ಇರಬೇಕು ಅನ್ನುವ ನಿಟ್ಟಿನಲ್ಲೇ ಸಿದ್ದರಾಮಯ್ಯನವ್ರ ತೀರ್ಮಾನ ಇರುತ್ತೆ. ಒಂದು ವೇಳೆ ರಾಜೀನಾಮೆ ಕೊಡೋದಾದ್ರೂ ಕೂಡ ತಾನು ಬ್ಯಾಕ್ ಸೀಟ್ ಡ್ರೈವಿಂಗ್ ಮಾಡ್ಲಿಕ್ಕೆ ಆಗಬೇಕು, ಆ ರೀತಿಯೇ ತೀರ್ಮಾನ ಆಗುವ ಹಾಗೆ ಸಿದ್ದರಾಮಯ್ಯನವರು ಏನೆಲ್ಲ ಎಚ್ಚರಿಕೆ ವಹಿಸಬೇಕು ಆ ಎಚ್ಚರಿಕೆಯನ್ನು ವಹಿಸ್ತಾರೆ. ಅದಕ್ಕೆ ಬೇಕಾದ ಪ್ಲಾನ್ ಈಗಾಗಲೇ ರೆಡಿ ಆಗಿದೆ. ಸೊ ಆ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಈಗ ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ಆದರೆ ಆಗ ಇದು ಆಮ್ ಆದ್ಮಿ ಪಕ್ಷ ಅಲ್ಲ, ಕಾಂಗ್ರೆಸ್ ಅನ್ನುವ ನಿಟ್ಟಿನಲ್ಲೇ ಅವರು ಆಲೋಚನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ನಿಮ್ಮ ಪ್ರಕಾರ ಅಂತಹ ಸಂದರ್ಭ ಬಂದರೆ ಆಗ್ಲೂ ಸಿದ್ದರಾಮಯ್ಯನವರು ಬಂಡತನಕ್ಕೆ ಬೀಳುವ ಸಾಧ್ಯತೆ ಇದೆಯಾ? ಇಲ್ಲ ನಾ ರಾಜೀನಾಮೆ ಕೊಡಲ್ಲ ಅಂತ ಹೇಳಿ. ಮತ್ತೆ ಸಿದ್ದರಾಮಯ್ಯನವರಿಗೆ ಈಗ ಕಾಂಗ್ರೆಸ್ ಒಂದು ರೀತಿ ಅವ್ರ ಮೇಲೆ ಡಿಪೆಂಡ್ ಆಗಿದೆ. ಅವರ ಪಾಪ್ಯುಲಾರಿಟಿ ಬೇಕು, ಅವರ ಮಾಸ್ ಲೀಡರ್ಶಿಪ್ ಬೇಕು ಕಾಂಗ್ರೆಸ್ಗೆ, ಅವರ ಹಿಂದಿರುವಂತ ಮತಗಳು ಬೇಕು. ಹೀಗಾಗಿ ಏಕಾಏಕಿ ವಜಾ ಮಾಡೋಕ್ಕೆ ಸಾಧ್ಯನಾ? ಏನು ಮಾಡ್ಬೋದು ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಏನು ಮಾಡ್ಬೋದು? ಅಥವಾ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಹೇಳಿದ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗ್ತಾರಾ? ಏನಾಗಬಹುದು? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು
ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.